ನಮಸ್ಕಾರ ವೀಕ್ಷಕರೇ, ಸ್ಟೋರಿ ಮಾಸ್ಟರ್ನ ಮತ್ತೊಂದು ವಿಶೇಷ ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಒಬ್ಬರೇ ಇದ್ದರೂ ಯಾರೋ ನೋಡ್ತಿರುವ ಅನುಭವ. ರಾತ್ರಿ 2 ಗಂಟೆಗೆ ಮೂಳೆ ಕಪ್ಪು ಆಕಾರ, ವಸ್ತುಗಳು ತಾನೇ ಚಲಿಸುವ ಕೊಠಡಿ. ಇದು ಸಿನಿಮಾ ಕಥೆಯಲ್ಲ, ಅಮೆರಿಕದ ರೂಮ್ ನಂಬರ್ 428ನ ನೈಜ ಕಥೆ. ಅಮೆರಿಕದ ಒಹಿಯೋ ರಾಜ್ಯದಲ್ಲಿರುವ ಕೆನ್ಯೋನ್ ಕಾಲೇಜು ಎಂಬ ಹಳೆಯ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಕೊಠಡಿ ಇದೆ. ಆ ಕೊಠಡಿಯನ್ನು ವಿದ್ಯಾರ್ಥಿಗಳು ಅತಿ ಭಯಾನಕ ರೂಮ್ ಎಂದು ಕರೆಯುತ್ತಾರೆ. ರೂಮ್ ನಂಬರ್ 428. ವರ್ಷಗಳ ಕಾಲ ಈ ರೂಮ್ ಬಗ್ಗೆ ಕೇಳಿಬರುವುದು ಒಂದೇ ಕಥೆ. ಅಲ್ಲಿ ರಾತ್ರಿಯಲ್ಲಿ ಯಾರೋ ವಾಸಿಸುತ್ತಿದ್ದರು. ಅವರಿಗೆ ಯಾವುದು ಕಾಣದ ಶಕ್ತಿ ಕಾಡುತ್ತದೆ. ಇದು ಕೇವಲ ಕಥೆಯಲ್ಲ, ಹಲವು ಜನರು ಅನುಭವಿಸಿದ ನೈಜ ಘಟನೆಗಳು. ರೂಮ್ ನಂಬರ್ 428ನಲ್ಲಿ ವಾಸಿಸುತ್ತಿದ್ದ ವಿದ್ಯಾರ್ಥಿಗಳು ಹೇಳುವ ಸಾಮಾನ್ಯ ಘಟನೆ. ರಾತ್ರಿ 2 ಗಂಟೆ ಸಮಯದಲ್ಲಿ ಆ ರೂಮ್ನಲ್ಲಿ ಕಪ್ಪು ನೆರಳಿನಂತೆ ಕಾಣುವ ಒಂದು ಎತ್ತರದ ಆಕಾರ ನಿಂತಿರುವಂತೆ ಕಾಣುತ್ತದೆ. ಅದು ನಿಧಾನವಾಗಿ ಗೋಡೆಗೆ ಕರಗುತ್ತದೆ. ಇದೇ ಕಾರಣಕ್ಕೆ ವಿದ್ಯಾರ್ಥಿಗಳು ಈ ರೂಮನ್ನು ಶ್ಯಾಡೋ ಮ್ಯಾನ್ ರೂಮ್ ಎಂದು ಕರೆಯುತ್ತಾರೆ. ವಿದ್ಯಾರ್ಥಿಗಳು ಮತ್ತೊಂದು ವಿಚಿತ್ರ ಅನುಭವ ಹಂಚಿಕೊಂಡಿದ್ದಾರೆ. ವಸ್ತುಗಳು ತಾನೇ ಚಲಿಸುವುದು, ಟೇಬಲ್ ಮೇಲೆ ಇಟ್ಟಿರುವ ಪುಸ್ತಕಗಳು ಅಚಾನಕ್ಕಾಗಿ ಕೆಳಗೆ ಬೀಳುವುದು, ಬಾಗಿಲು ಸ್ವಲ್ಪ ತೆರೆದು ಮತ್ತೆ ಬಲದಿಂದ ಮುಚ್ಚುವುದು, ಕಿಟಕಿಗಳ ಹತ್ತಿರ ಯಾರೋ ನಡೆಯುವ ಶಬ್ದ. ಇವೆಲ್ಲವೂ ಅವರಿಗೆ ಭಯ ಹುಟ್ಟಿಸುವಂತಿತ್ತು. ಗಾಳಿ ಕಂಪನ ಯಾವುದೋ ನೈಸರ್ಗಿಕ ಕಾರಣವೂ ಅಲ್ಲ ಎಂದು ಅಧ್ಯಯನ ಮಾಡಿದವರು ಹೇಳಿದ್ದಾರೆ. ರೂಮ್ ನಂಬರ್ 428 ಗೋಡೆಯ ಮೇಲೆ ಇರುವ ಒಂದು ವಿಚಿತ್ರ ಗುರುತು ಇಂದು ಕೂಡ ರಹಸ್ಯ. ಕಾಲೇಜು ಆಡಳಿತ ಮಂಡಳಿ ಈ ಗೋಡೆಯನ್ನು ಹಲವು ಬಾರಿ ಬಣ್ಣ ಹಚ್ಚಿ ಮರುಪರಿಶೀಲಿಸಿದರೂ ಕೆಲವು ವಾರಗಳ ನಂತರ ಗುರುತು ಮತ್ತೆ ಕಾಣಿಸಿಕೊಳ್ಳುತ್ತದೆ. ಇದು ಹೇಗೆ? ಯಾರಿಗೂ ಇಂದಿಗೂ ಉತ್ತರ ಹುಡುಕಲು ಸಾಧ್ಯವಾಗಿಲ್ಲ. ಈ ರೂಮ್ ಹಿಂದೆ ಒಂದೊಂದು ಕತ್ತಲೆ ಇತಿಹಾಸ ಇದೆ. ಕಿಯಾನ್ ಕಾಲೇಜಿನಲ್ಲಿ ದೊಡ್ಡ ಬೆಂಕಿ ಅವಘಡ ಸಂಭವಿಸಿತ್ತು. ರಾತ್ರಿ ಸಮಯದಲ್ಲಿ ಹಲವಾರು ವಿದ್ಯಾರ್ಥಿಗಳು ಜ್ವಾಲೆಯಲ್ಲಿ ಸಿಲುಕಿ ಮೃತಪಟ್ಟಿದ್ದರು. ಈ ಆತ್ಮಗಳಲ್ಲಿ ಒಬ್ಬನು ರೂಮ್ ನಂಬರ್ 428ನಲ್ಲಿ ಸಿಲುಕಿಕೊಂಡಿದ್ದ ಎಂಬ ನಂಬಿಕೆ ಇದೆ. ಇದೇ ಕಾರಣಕ್ಕೆ ರೂಮ್ ನಂಬರ್ 428ನಲ್ಲಿ ವಿದ್ಯಾರ್ಥಿಯ ಆತ್ಮ ಇದೆ ಎಂದು ಕೆಲವರು ನಂಬುತ್ತಾರೆ. ಹಲವಾರು ವರ್ಷಗಳ ಈ ವಿಚಿತ್ರ ಘಟನೆಗಳ ನಂತರ ಕಿಯಾನ್ ಕಾಲೇಜು ಆಡಳಿತ ಮಂಡಳಿಯು ರೂಮ್ ನಂಬರ್ 428ಅನ್ನು ವಿದ್ಯಾರ್ಥಿಗಳಿಗೆ ನೀಡದಿರಲು ತೀರ್ಮಾನಿಸಿತು. ಈಗ ಈ ರೂಮ್ ಬೀಗ ಹಾಕಿದೆ. ಯಾವುದೇ ವಿದ್ಯಾರ್ಥಿಗಳಿಗೆ ವಾಸಕ್ಕೆ ಕೊಡುವುದಿಲ್ಲ. ರೂಮ್ ನಂಬರ್ 428 ನಂಬಲು ಆಗದಷ್ಟು ವಿಚಿತ್ರ, ಕೆಲವರಿಗೆ ಅತೃಪ್ತ ಆತ್ಮದ ಕಥೆ. ಆದರೆ ಇದುವರೆಗೂ ಬಂದ ವರದಿಗಳು ಒಂದನ್ನು ಸ್ಪಷ್ಟಪಡಿಸುತ್ತದೆ: ಈ ರೂಮ್ನ ರಹಸ್ಯ ಇನ್ನೂ ಯಾರಿಗೂ ಪತ್ತೆಯಾಗಿಲ್ಲ. ನೀವು ಇದನ್ನು ನಂಬುತ್ತೀರಾ? ಇಂತಹ ದೆವ್ವ ಭೂತದ ಕಥೆಗಳನ್ನು ನೀವು ನಂಬುವುದಾದರೆ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇಂತಹ ಇನ್ನಷ್ಟು ಮಾಹಿತಿಗಳು, ವಿಚಿತ್ರ ಘಟನೆಗಳ ಬಗೆಗಿನ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.